ಹಾಯ್ ಬ್ಯೂಟಿಫುಲ್ ಸೋಲ್ಸ್ ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಇವತ್ತಿನ ದಿನ ನಾವು ರೀಡಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತುಲಾ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಬನ್ನಿ ಹಾಕಿದ್ರೆ ನೋಡೋಣ. ಬರುವಂಥ ದಿನಗಳು 21st ಇಂದ 30th ವರೆಗೂ ತುಲಾ ರಾಶಿಯವರಿಗೆ ಲವ್ ರಿಲೇಶನ್ಶಿಪ್ ಯಾವ ರೀತಿಯಾಗಿರುತ್ತೆ, ಏನು ಆಬ್ಸ್ಟಿಕಲ್ಸ್ ಬರ್ತಾ ಇದೆಯಾ, ಏನಾದರೂ ಗೈಡೆನ್ಸ್ ಬರ್ತಾ ಇದೆಯಾ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ನೀವು ಕನೆಕ್ಟ್ ಆಗಿಲ್ಲ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು, ಸಿಂಗಲ್ ಇದ್ರೂ ಕೂಡ ನೋಡ್ಬೋದು, ಅವ್ರಿಗೂ ಕೂಡ ರೀಡಿಂಗ್ ಇರುತ್ತೆ. ಓಕೆ, ಸೊ ತುಂಬ ಮೇಜರ್ ಕಾರ್ಡ್ ಬರ್ತಾ ಇದೆ. ಓಕೆ ಓಕೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ, ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ, ಮತ್ತು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಸ್ಟೇಬಲ್ಡ್ ಆಗಿದ್ದೀರಾ. ಯಾವ ರೀತಿ ಸ್ಟೆಬಿಲಿಟಿ ನಿಮ್ಮಲ್ಲಿ ಬಂದಿದೆ ಅಂದರೆ, ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನಿಮಗೆ. ಮತ್ತು ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ನೀವು ಎಫರ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗೂ ಅದಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ. ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಎಫರ್ಟ್ ತುಂಬ ಮಾಡ್ತಾ ಇದ್ದೀರಾ, ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ. ನೋಡಿ, ನಿಮ್ಮ ಲೈಫಲ್ಲಿ ಮೇ ಬಿ ನಿಮ್ಮ ಕರಿಯರ್ ಜಾಬ್ ಇರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆದರೂ ಕೂಡ ಅದನ್ನು ನೀವು ಅವಾಯ್ಡ್ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ. ತುಂಬ ಎನರ್ಜೆಟಿಕ್ ಆಗಿದ್ದೀರಾ, ಅಟ್ರಾಕ್ಟಿವ್ ಆಗಿದ್ದೀರಾ, ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಕೂಡ ಜನರಿಗೆ. ನೀವು ಪ್ಯೂರ್ ಹಾರ್ಟೆಡ್ ಆಗಿದ್ದೀರಾ. ಯಾವ ರೀತಿಯಲ್ಲಿ ಅಂತಂದರೆ, ಒಂದು ಸಮರ್ಪಣೆ ಭಾವನೆ ನಿಮ್ಮಲ್ಲಿ ಬಂದ್ಬಿಟ್ಟಿದೆ. ಸೊ ಇವಾಗ ಹೇಳ್ತಾರಲ್ವಾ, ನಾವು ಕೆಲವೊಂದು ಸಾರಿ ಹೇಳ್ತೀವಿ, ನಾವೇನು ಕರ್ತವ್ಯ ಮಾಡ್ತೀವಿ ಅಥವಾ ಎಫರ್ಟ್ ನಮ್ದಿರುತ್ತೆ ಬಟ್ ರಿಸಲ್ಟ್ ದೇವ್ರದಿರುತ್ತೆ ಅಂತ ನಾವೇನು ಹೇಳ್ತೀವಿ. ಓಕೆ, ಸೊ ಆ ಒಂದು ಭಾವನೆಯಲ್ಲಿ ಇವಾಗ ನೀವು ಇರೋವಂಥದ್ದು, ಎಫರ್ಟ್ ಮಾಡ್ತಾ ಇದ್ದೀರಾ, ರಿಸಲ್ಟನ್ನು ದೇವ್ರ ಮೇಲೆ ಬಿಟ್ಟಿದ್ದೀರಾ. ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇರೋವಂಥದ್ದು. ಈವನ್ ಆ ಒಂದು ದೇವ್ರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ನಿಮ್ಮ ಎಫರ್ಟ್ಗೆ ಫ್ರೂಟ್ಫುಲ್ ರಿಸಲ್ಟ್ ಕೂಡ ನಿಮಗೆ ನೀವು ಕಾಣ್ತೀರಾ. ಇದು ನಿಮ್ಮ ಒಂದು ಎನರ್ಜಿ ಇವಾಗ ಇರುವಂಥದ್ದು. ತುಂಬ ಹ್ಯಾಪಿಯಾಗಿಯೂ ಇದ್ದೀರಾ, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇದೆ, ಅಟ್ರಾಕ್ಟಿವ್ ಆಗಿದ್ದೀರಾ, ಕನೆಕ್ಟೆಡ್ ಇದ್ದೀರಾ, ಸ್ಟೆಬಿಲಿಟಿ ಬರ್ತಾ ಇದೆ, ಸ್ಟೇಬಲ್ ಆಗಿದ್ದೀರಾ, ಡಿಸಿಷನ್ಸ್ ಮೇಕಿಂಗ್ ಇರ್ಬೋದು. ಓಕೆ, ಇನ್ನು ನಿಮ್ಮ ಲವ್ ಲೈಫನ್ನು ನಾನು ನೋಡ್ತಾ ಇರೋವಂಥದ್ದು. ಇಲ್ಲಿ ಸ್ವಲ್ಪ ನೀವು ಎಚ್ಚೆತ್ಕೋಬೇಕು. ಯಾಕಂತಂದರೆ ಇಲ್ಲಿ ಅನ್ನಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಟ್ರ್ಯಾಪಲ್ಲಿ ಸಿಕ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಖಂಡಿತ ಹೇಳ್ತಾ ಇದ್ದೀನಿ, ಏನೋ ಒಂದು ಟ್ರ್ಯಾಪ್ ನಡೀತಾ ಇದೆ ನಿಮ್ಮಲ್ಲಿ, ನಿಮಗೆ ಸಿಗಿಸೋ ಅಂಥದ್ದು ಒಂದು ಟ್ರ್ಯಾಪ್ ನಡೀತಾ ಇದೆ. ಇದು ಒಂದನೇದ್ದು. ಮೇ ಬಿ ನನಗೆ ನೆಗೆಟಿವಿಟಿ ಕಾಣ್ತಾ ಇದೆ, ಥರ್ಡ್ ಪರ್ಸನ್ದು ಎಂಟ್ರಿ ಕಾಣ್ತಾ ಇದೆ, ಮೂರನೇವರ ಎಂಟ್ರಿ ನನಗೆ ಕಾಣ್ತಾ ಇರೋವಂಥದ್ದು. ಮತ್ತು ನೋಡಿ, ಮೂರನೇ ವ್ಯಕ್ತಿ ಅಂತಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಅದು ಅಫೇರೇ ಆಗಿರುತ್ತೆ ಅಂತ ಈ ರೀತಿ ಅಲ್ಲ. ಬಟ್ ಸಮಥಿಂಗ್ ಈಸ್ ನಾಟ್ ರೈಟ್. ಏನೋ ನೀವು ಒಂದು ಅಡಿಕ್ಷನಲ್ಲಿ ಸಿಕ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾವ ರೀತಿ ಅಡಿಕ್ಷನ್ಸು? ಅಡಿಕ್ಷನ್ ಅಂತಂದರೆ ನೋಡಿ, ಇಲ್ಲಿ ಬ್ಯಾಡ್ ಹ್ಯಾಬಿಟ್ ಅಂತ ಏನು ಹೇಳ್ತಾರೆ, ಆ ಒಂದು ಬ್ಯಾಡ್ ಹ್ಯಾಬಿಟಲ್ಲಿ ನೀವು ಬೀಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಅದು ಫಿಸಿಕಲಿ ಇರಬಹುದು, ಮೇ ಬಿ ಮೆಂಟಲಿ ಇರಬಹುದು. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾಕಂತಂದರೆ ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಎಲ್ಲೋ ಟ್ರ್ಯಾಪಲ್ಲಿ ಸಿಕ್ಕೊಳ್ತಾ ಇದ್ದೀರಾ, ಯಾವುದೋ ಒಂದು ಟ್ರ್ಯಾಪ್ ನಡೀತಾ ಇದೆ. ಎಲ್ಲೋ ರಾಂಗ್ ರಿಲೇಶನ್ಶಿಪ್ಪಲ್ಲಿ ಇರೋವಂಥದ್ದು, ಆ ವೀಕ್ನೆಸ್ ಆಗ್ತಾ ಇದೆ ನಿಮಗೆ. ಸ್ವಲ್ಪ ಆ ರಿಲೇಶನ್ಶಿಪ್ಪಿಂದ ನಿಮಗೆ ಸ್ಟ್ರೆಸ್ ಕೂಡ ಆಗ್ತಾ ಇದೆ. ನಿಮಗೆ ಗೊತ್ತಿದ್ದು ನೀವು ಅದನ್ನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇರೋವಂಥದ್ದು. ನಿಮಗೆ ಗೊತ್ತಾಗ್ತಾ ಇದೆ ಇದು ಸರಿಯಲ್ಲ ಅಂತ ಗೊತ್ತಿದ್ರೂ ಕೂಡ ಒಂದು ಅಡಿಕ್ಷನಲ್ಲಿ ನೀವು ಬಿದ್ದಿದ್ದೀರಾ. ರಿಲೇಶನ್ಶಿಪ್ಪಲ್ಲೇ ಬರ್ತಾ ಇರೋವಂಥದ್ದು.
ಓಕೆ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸನ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಫೀಲಿಂಗ್ಸ್ ಈ ರೀತಿ ಇದೆ. ಗೊತ್ತಿದೆ ಪರ್ಸನ್ ಸರಿ ಇಲ್ಲ, ಆದರೂ ಕೂಡ ನೀವು ಕಂಟಿನ್ಯೂ ಮಾಡ್ತಾ ಇದ್ದಾರೆ ರಿಲೇಶನ್‌ಶಿಪ್ಪನ್ನ. ಅವರು ನಿಮಗೆ ಈ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಗೊತ್ತಿದೆ. ಈವನ್ ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಅಂದ್ರೆ ಬ್ಲೈಂಡ್ ಆಗಿ ನಂಬ್ತಾ ಇದ್ದೀರಾ. ಬ್ಲೈಂಡ್ ಆಗಿ ನಂಬ್ತಾ ಇದ್ದೀರಾ. ರಿಲೇಶನ್‌ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೋಡಿ, ಯಾರ್ದೋ ರಾಂಗ್ ಎಂಟ್ರಿ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ರಾಂಗ್ ಎಂಟ್ರಿ ಇಟ್ ಮೀನ್ಸ್ ನೋಡಿ, ಥರ್ಡ್ ಪರ್ಸನ್ ಅಂತಂದ್ರೆ ನೋಡಿ, ಸಪೋಸ್ ನೀವು ಮ್ಯಾರಿಡ್ ಆಗಿದ್ರೆ ಮೇ ಬಿ ನಿಮ್ಮ ಲೈಫಲ್ಲಿ ಲೇಡೀಸ್ ಯಾರಾದರೂ ಇರುವಂಥದ್ದು. ಲೇಡೀಸ್ ಅಂತಂದ್ರೆ ಅಫೇರ್ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಮೇ ಬಿ ನಿಮ್ಮ ನಿಮ್ಮ ತಾಯಿಯವರು, ನಿಮ್ಮ ಅತ್ತೆಯವರು ಯಾರಾದರೂ ರಿಲೇಶನ್‌ಶಿಪ್ಪಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ. ಸಮಥಿಂಗ್ ಏನೋ ರಾಂಗ್ ಆಗ್ತದೆ ಇದೆ, ನಡೀತಾ ಇದೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ. ಇನ್ನು ನಾನು ನೋಡ್ತಾ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ ಹಾಗಿದ್ರೆ. ನಿಮ್ಮ ಪಾರ್ಟ್ನರ್ ಫೀಲಿಂಗ್ ನೋಡಿ, ಅವರಿಗೆ ಅವ್ರ ಎನರ್ಜಿ ತುಂಬ ಪಾಸಿಟಿವ್ ಆಗಿದ್ದಾರೆ ಇದ್ರ ಬಗ್ಗೆ, ರಿಲೇಶನ್‌ಶಿಪ್ ಬಗ್ಗೆ. ತುಂಬ ಪಾಸಿಟಿವ್ ಆಗಿದ್ದಾರೆ. ಮತ್ತೆ ಅಂದ್ರೆ ಅವರು ಎಮೋಷನಲಿ ಫುಲ್ಫಿಲ್ಮೆಂಟನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಅವ್ರ ಕಡೆಯಿಂದ ಏನು ನನಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ನಾನು ನೋಡಿದಾಗ ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಬರುವಂಥದ್ದು ನನಗೆ ಕಾಣ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಯಾರೋ ವ್ಯಕ್ತಿದು, ನಾನು ಅದನ್ನೇ ಹೇಳಿದೆ, ಇಲ್ಲಿ ಕಾರ್ಡ್ ಬರ್ತಾ ಇರುವಂಥದ್ದು ಅದೇ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರಿಲೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇಲ್ಲಿ ಏನ್ ಬರ್ತಾ ಇದೆ, ನಿಮ್ಮ ಲೈಫಲ್ಲಿನೂ ಯಾರಾದರೂ ವ್ಯಕ್ತಿಗಳು ಏನೋ ನಡೆಸ್ತಾ ಇದ್ದಾರೆ, ಪಿತೂರಿ ನಡೆಸ್ತಾ ಇದ್ದಾರೆ. ಸೊ ಅಲ್ಲಿನೂ ಕೂಡ ಅವರ ಲೈಫಲ್ಲಿ ಬೇರೆ ಯಾರಾದರೂ ಬರುವಂಥ ಸಂಭವ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನನಗೆ ಹೇಳಿ ಏನಾಗ್ತಾ ಇದೆ ಅಂತ ಹೇಳಿ. ಓಕೆ. ನನಗೆ ಅನ್ನಿಸ್ತಾ ಇರೋವಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕಾರ್ಡ್ ಏನು ಬರ್ತಾ ಇದೆ ಅದು. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ರಿಲೇಶನ್‌ಶಿಪ್ಪನ್ನು ತೊಗೊಂಡ್ಬಿಟ್ಟು ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ಡಿಸಿಷನ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಬರುವಂಥ ದಿನಗಳಲ್ಲಿ. ಎಲ್ಲನೂ ನೀವು ನಂಬಿರ್ತೀರಾ, ಅದು ನಿಜ ಆಗಿರೋದಿಲ್ಲ. ನೀವು ನಂಬಿದ್ರೂ ಕೂಡ ನೀವು ಡಿಸಿಷನ್ಸನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ವೇಟ್ ಮಾಡಿ. ಕರೆಂಟ್ ಮೂಮೆಂಟ್ ಸಿಚುವೇಶನ್ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥದ್ದಿದೆ ನಿಮಗೆ ಬರುವಂಥ ದಿನಗಳಲ್ಲಿ. ಓಕೆ. ರೀಡಿಂಗ್ ನಿಮಗೆ 21st ಇಂದ 30th ವರೆಗೂ ಇರುತ್ತೆ. ಇನ್ ಬಿಟ್ವೀನ್ ದೀಸ್ ಡೇಸಲ್ಲಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥದ್ದು ರಿಲೇಶನ್‌ಶಿಪ್ಪಲ್ಲಿ. ಯಾವುದು ನೋಡಿ, ನೀವು ಯಾವುದು ನಂಬ್ತೀರಾ ಅದು ಮೋಸ ಹೋಗುವಂಥ ಚಾನ್ಸಸ್ ಇದೆ. ತುಂಬಾನೇ ನೀವು ಎಚ್ಚೆತ್ಕೋಬೇಕು. ತುಂಬ ಅವೇರ್ನೆಸ್ಸಲ್ಲಿರಿ. ಯಾವುದನ್ನು ಕಣ್ಣು ಮುಚ್ಚಿ ನಂಬಲಿಕ್ಕೆ ಹೋಗಬೇಡಿ. ಓ, ಇದು ಈ ರೀತಿ ಇದೆ ಅಂತ ಹೇಳಿ ಥಟ್ ಅಂತ ಹೇಳಿ ಅದನ್ನು ನಂಬಲಿಕ್ಕೆ ಹೋಗಬೇಡಿ. ನಿಮಗೆ ಮ್ಯಾನಿಪ್ಯುಲೇಷನ್ ಮಾಡುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಬ್ಲ್ಯಾಕ್ ಒಂದು ಇದನ್ನ ಹೆಂಗೆ ಹೇಳಬೇಕು, ಎನರ್ಜಿದು ನನಗೆ ಕಾಣ್ತಾ ಇದೆ. ಬ್ಲ್ಯಾಕ್ ಮ್ಯಾಜಿಕ್ದು ನನಗೆ ಕಾಣ್ತಾ ಇದೆ. ಎಲ್ಲನೂ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಯಾವುದು ನೀವು ಡಿಸಿಷನ್ಸ್ ತಗೊಳ್ಳಿಕ್ಕೆ ಆಗ್ತಾನೆ ಇಲ್ಲ. ಮೈಂಡ್ ಸ್ಟೇಬಲ್ ಆಗಿರೋದಿಲ್ಲ ಬರುವಂಥ ದಿನಗಳಲ್ಲಿ. ಸೊ ಇದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ. ಇನ್ನು ಹಾಗಿದ್ರೆ ಏನು ತೊಂದರೆಗಳು ಬರ್ಬೋದು, ಎಲ್ಲೋ ನೀವು ಸ್ಟಕ್ ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ರಿಲೇಶನ್‌ಶಿಪ್ ಆಸ್ಪೆಕ್ಟಿಂದ ಎಲ್ಲೋ ಒಂದು ಕಡೆ ಸ್ಟಕ್ ಆಗುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಓಕೆ. ಅಗ್ರೆಸಿವ್ನೆಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಅಗ್ರೆಷನ್ ಆಗುವಂಥದ್ದು, ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರಿ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರಿ. ಯಾಕಂತಂದ್ರೆ ನಿಮಗೆ ಎಸ್ಪೆಷಲಿ ತುಲಾ ರಾಶಿಯವರಿಗೆ ದೃಷ್ಟಿದೋಷ ಆಗುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮೋಡಲ್ಲಿ ತಗೊಂಡು ಬನ್ನಿ. ಪ್ರೊಟೆಕ್ಟಿವ್ ಆಗಿರಿ. ಅಫ್ಕೋರ್ಸ್ ಸ್ಟೆಬಿಲಿಟಿ ಇದೆ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ನಿಮಗೆ ಅಂದರೆ ಎಲ್ಲೋ ಸ್ಟಕ್ ಎನರ್ಜಿ ನನಗೆ ಬರ್ತಾ ಇರುವಂಥದ್ದು. ಸ್ವಲ್ಪ ನಿಮಗೆ ಸಿಟ್ಟು ಜಾಸ್ತಿ ಬರ್ತಾ ಇರುವಂಥದ್ದು. ಮತ್ತು ನೀವು ಏನು ಎಫರ್ಟ್ ಮಾಡ್ತೀರಾ ಅದಕ್ಕೆ ಸ್ವಲ್ಪ ನಿಮಗೆ ಅಫ್ಕೋರ್ಸ್ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಇಲ್ಲ ಅಂತಲ್ಲ. ನಿಧಾನವಾಗಿ ಬರುತ್ತೆ ನೀವೇನೇ ಎಫರ್ಟ್ ಹಾಕಿದ್ರು ಕೂಡ. ಓಕೆ.
ಇನ್ನು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡಿ, ತುಂಬ ರೆಸ್ಟ್ರಿಕ್ಟೆಡ್ ಆಗಿರ್ಲಿಕ್ಕೆ ಹೋಗಬೇಡಿ, ತುಂಬ ರೆಸ್ಟ್ರಿಕ್ಷನ್ಸನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ರೆಸ್ಟ್ರಿಕ್ಷನ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ವರ್ಕ್ ಮಾಡಿ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಎಲ್ಲೋ ವೀಕ್ ಆಗ್ತಾ ಇದೆ, ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ನಿಮ್ಮ ಜೊತೆಗೆ ನೀವು ತುಂಬ ಹಾರ್ಡಾಗಿ ಇರ್ಲಿಕ್ಕೆ ಹೋಗಬೇಡಿ. ನೀವು ಎಲ್ಲೋ ನಿಮ್ಮದೇ ಆದಂಥದ್ದು ಒಂದು ಟೈಮ್ ಝೋನನ್ನು ಸೆಟ್ ಮಾಡ್ಕೊಳ್ತೀರಾ, ಅದರ ಪ್ರಕಾರ ಮಾಡ್ತಾ ಹೋಗ್ತೀರಾ. ಬಟ್ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ಸ್ವಲ್ಪ ಅಫ್ಕೋರ್ಸ್ ಮಾಡಬೇಕು, ಡಿಸಿಪ್ಲಿನ್ ಇರಬೇಕು, ಎಲ್ಲನೂ ಇರಬೇಕು. ಬಟ್ ನಮ್ಮ ಒಂದು ಹೆಲ್ತನ್ನು ನೋಡ್ಕೊಂಡಾಗೂ ಕೂಡ ಇಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಇಲ್ಲಿ ತೊಂದರೆಗಳು ಏನು ಬರುತ್ತೆ, ಹಾಗಿದ್ರೆ ತೊಂದರೆ ಏನು ಮಾಡಬಾರ್ದು, ರೆಸ್ಟ್ರಿಕ್ಷನ್ಸನ್ನು ಹಾಕ್ಲಿಕ್ಕೆ ಹೋಗಬೇಡಿ, ನೀವು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹೀಗೆ ಇರಬೇಕು ಅಂತ ಹೇಳಿ ಏನಾದರೂ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದೆಯಾ? ಓಕೆ, ಅದರಿಂದ ಸ್ವಲ್ಪ ಹೊರಗಡೆ ಬನ್ನಿ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ನೀವು ಹೇಳಿದ್ದೇ ಆಗಬೇಕು ಅನ್ನೋವಂಥ ಭಾವನೆನ ಸ್ವಲ್ಪ ನೀವು ದೂರ ಮಾಡಬೇಕು. ಎಲ್ರದ್ದು ಲೈಫ್ ಚೇಂಜ್ ಇರುತ್ತೆ, ಎಲ್ಲರೂ ಥಾಟ್ ಪ್ರೊಸೆಸ್ ಚೇಂಜ್ ಇರುತ್ತೆ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲರೂ ನೀವು ಹೇಳಿದಾಗೆ ಕೇಳಬೇಕು ಅನ್ನೋವಂಥ ಭಾವನೆಯನ್ನು ತೆಗಿಬೇಕು. ತುಂಬ ನಿಮ್ಮನ್ನು ನೀವು ರೂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನೊಬ್ರ ಜೊತೆಗೂ ತುಂಬ ಹಾರ್ಶ್ ಆಗಿ, ರೂಡ್ ಆಗಿ ಇರೋದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸಾಫ್ಟ್ ಹಾರ್ಟೆಡ್ ಆಗಿ, ಇದೆಯಾ, ಅವಶ್ಯಕತೆ ಇದೆಯಾ, ಬಿಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ಯೂನಿವರ್ಸ್ ಕೂಡ ಹೇಳ್ತಾ ಇರೋವಂಥದ್ದು ಅವಶ್ಯಕತೆ ಇದೆಯಾ, ಓಕೆ, ಅಲ್ಲಿ ಏನಾದರೂ ನೀವು ಚೇಂಜಸನ್ನು ಮಾಡ್ಕೊಳ್ಳಿ. ಇಂಟರ್ನಲ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಗೇನ್ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ ಅನ್ನೋವಂಥದ್ದು. ಓಕೆ, ಸಿಟ್ಟು, ಅಗ್ರೆಷನ್ ಸ್ವಲ್ಪ ಕಡಿಮೆ, ಈಗೋ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈ ಒಂದು ರೀಡಿಂಗ್ ನಿಮಗೆ ಹೇಗೆ ಅನಿಸ್ತು ನನಗೆ ಒಂದು ಮೆಸೇಜ್ ಅಥವಾ ಕಮೆಂಟಲ್ಲಿ ತಿಳಿಸಿ. ರೀಡಿಂಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಎಷ್ಟು ರೆಸನೇಟ್ ಆಯಿತು ನನಗೆ ಖಂಡಿತ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.